पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಶ್ರೀಗುರುಭ್ಯೋ ನಮಃ ಹರಿ ಓಂ. ರಾಯರ ಅನುಗ್ರಹ ನಮ್ಮೆಲ್ಲರಿಗೂ ಆಗಬೇಕು ಅಂದರೆ ಸದಾ ರಾಯರನ್ನ ಚಿಂತಿಸಲೇಬೇಕು. ಸದಾ ಅನ್ನೋದಕ್ಕಿಂತ ವರ್ಷದಲ್ಲಿ 3 ದಿವಸ ಬಹಳ ವಿಶೇಷ. ಒಂದು ರಾಯರ ಆರಾಧನೆ, ಇನ್ನೊಂದು ರಾಯರ ವರ್ಧಂತಿ, ಮತ್ತೊಂದು ರಾಯರ ಪಟ್ಟಾಭಿಷೇಕ. ಈ 3 ದಿವಸ ನಮಗೆ 3 ಕಣ್ಣನ್ನು ತೆರೆಯುತ್ತೆ. ಹಾಗೆ 3 ಕಣ್ಣನ್ನ ತೆರೆದು ನಾವು ನೋಡ್ಬೇಕು, ಆಗ ನಮಗೆ ಮೋಕ್ಷದ ಹಾದಿ ಸುಲಭ ಆಗುತ್ತೆ. ಹಾಗಾದ್ರೆ 3 ಬಾರಿ ಅಂತೂ ವಿಶೇಷವಾಗಿ ರಾಯರ ಭಜನೆಯನ್ನ ಮಾಡಲೇಬೇಕು. ಅದರಲ್ಲಿ ವರ್ಧಂತಿ ಉತ್ಸವ ಅಂದ್ರೆ ಏನು, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ವರ್ಧಂತಿ ಇದ್ರೆ ನಾವೆಲ್ಲ ಹ್ಯಾಪಿ ಬರ್ತಡೇ ಅಂತ ಮಾಡ್ಕೊಳ್ತಾನೆ ಇರ್ತೀವಿ ವರ್ಷಕ್ಕೆ. ಏನು ಸಂಭ್ರಮ. ಗುರುಗಳ ಹ್ಯಾಪಿ ಬರ್ತಡೇ ಅಂದ್ರೆ ಅದೇ ವರ್ಧಂತಿ. ಅದನ್ನ ಹ್ಯಾಪಿ ಬರ್ತಡೇ ಅನ್ಬಾರ್ದು, ನಾವು ವರ್ಧಂತಿ ಉತ್ಸವ ಅಂತ ಶುದ್ಧವಾಗಿ ಹೇಳ್ಬೇಕು. ವರ್ಧಂತಿ ಉತ್ಸವ ನಾವೇನ್ ಮಾಡ್ಬೇಕು, ರಾಯರ ಹೆಸರಿನಲ್ಲಿ ಒಬ್ರು ಅಂದ್ರು ಕೇಕ್ ಕಟ್ ಮಾಡಿಸೋಣ ಅಂತ. ಕೇಕ್ ಕಟ್ ಮಾಡಿಸಿ ಎಲ್ರಿಗೂ ಹಂಚಿದ್ರು. ಹಿಂಗ್ ಮಾಡಿದ್ರೆ ರಾಯರಿಗೆ ಪ್ರೀತಿ ಆಗತ್ತಾ? ಇದು ಹೇಗಾಯ್ತು ಅಂದ್ರೆ, ಒಬ್ಬ ತುರುಷ್ಕ ರಾಜ ಬಂದು ಮುಂದಿಟ್ಟ, ಅದನ್ನ ಬಟ್ಟೆ ಮುಚ್ಚಿದ್ರು. ಆಮೇಲೆ ತುಳಸಿ ದಳ ಹಾಕಿ ಆಮೇಲೆ ತೆಗೆದ್ರೆ ಅದು ಇದ್ದದ್ದು ಏನೋ ಬೇರೆನೆ ಕಾಣಿಸ್ತು ಹಣ್ಣಾಗಿ ಅಂತ. ಆ ಥರ ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನ ಮಾಡ್ಬೇಕು. ಅದು ನಮ್ದಾಯ್ತು ಲೌಕಿಕ. ಆದ್ರೆ ಅಲೌಕಿಕರಾದ ರಾಯರ ವರ್ಧಂತಿ ಉತ್ಸವ ನಿಮಿತ್ತ ಏನ್ ಮಾಡ್ಬೇಕು? ಶ್ರೀ ಪೂರ್ಣಬೋಧ ಗುರು ತೀರ್ಥ ಸ್ತೋತ್ರ ಇದೆ. ಅಪಣಾಚಾರ್ಯರು, ತಮ್ಮ ಪ್ರೀತಿ ಶಿಷ್ಯರು ಅಪಣಾಚಾರ್ಯರು, ಅವರು ಮಾಡಿದ ಸ್ತೋತ್ರ 108 ಸರಿ ಹೇಳ್ಕೊಳ್ಳಿ, ತಪ್ಪದೇ ಹೇಳ್ಕೊಳ್ಳಿ. ಅದೊಂದು ಪರ್ವಕಾಲ, ರಾಯರು ಹುಟ್ಟಿದ ದಿವಸ. ಅಥವಾ ರಾಯರ ಅಷ್ಟಾಕ್ಷರ ಮಂತ್ರ ಹೋಮ ಅಂತ ಇರುತ್ತೆ, ಮಠಗಳಲ್ಲಿ ಹೋಗಿ ಬರೆಸಿ ರಾಯರ ಅಷ್ಟಾಕ್ಷರ ಮಂತ್ರ ಹೋಮ ಮಾಡ್ತಾರೆ. ಅದರ ಪ್ರಸಾದ ತಗೊಳ್ಳಿ. ಇಲ್ವಾ, ರಾಯರಿಗೆ ತುಂಬಾ ಇಷ್ಟ ಏನು, ಅವ್ರಿಗೆ ಈ ಕಷ್ಟದಲ್ಲಿರೋನ್ನ ಉದ್ಧಾರ ಮಾಡ್ಬೇಕು. ಅದವ್ರ ಮೇನ್ ದೃಷ್ಟಿಯಾಗಿತ್ತು ಜೀವನದಲ್ಲಿ. ಅವ್ರು ಎಷ್ಟು ಕಷ್ಟಪಟ್ಟರು ಅದು ನಮಗೆ ಗೊತ್ತಿದೆ. ಅವರ ಇತಿಹಾಸ ಹೇಳುತ್ತೆ, ಚರಿತ್ರೆ ಹೇಳುತ್ತೆ. ಒಂದು ಲೋಟ ಇತ್ತು, ಅದು ಒಡಕ್ಲು, ಅಂಥ ಲೋಟ ಉಳಿದಿತ್ತಂತ ಮನೆಯಲ್ಲಿ. ಅದನ್ನೂ ಒಬ್ಬ ಕಳ್ಳ ಬಂದು ಕದ್ಕೊಂಡು ಹೋದ ಅಂತ ಕೇಳ್ತೀವಿ. ಎಷ್ಟೋ ದಿವಸ ಗುರುಗಳಿಗೆ ಗೊತ್ತಾಗ್ಬಾರ್ದು ಅಂತ ಗಂಧ ಹಾಗೆ ಜೋರಾಗಿ ಅಂಗಾರಕ್ಷತೆ ಹಚ್ಕೊಂಡು ಹೋಗ್ತಾ ಇದ್ರು. ಸುಧೀಂದ್ರ ತೀರ್ಥ ನೋಡಿದಾಗ ಊಟ ಆಗೋಯ್ತು ಅಂತ ಅನ್ಕೊಳ್ಬೇಕು. ಸಾಮಾನ್ಯವಾಗಿ ಬರೀ ಗೋಪಿಚಂದನ ಹಣೆಯಲ್ಲಿದ್ರೆ ಇವ್ರಿಗೆ ಊಟ ಆಗಿಲ್ಲ ಅಂತ ಅರ್ಥ. ಗಂಧ ಎಲ್ಲ ಅಕ್ಷತೆ ಚೆನ್ನಾಗಿ ಹಚ್ಕೊಂಡಿದ್ದಾರೆ ಜೋರಾಗಿ ಅಂದ್ರೆ ಚೆನ್ನಾಗಿ ಊಟ ಆಗಿದೆ ಇವ್ರದ್ದು ಅಂತ ಅರ್ಥ. ರಾಯರು ಎಷ್ಟೋ ದಿವಸ ಹೀಗೆ ಅಂತೆ. ನಮಗೆಲ್ಲ ತಿಂಗಳಿಗೆ 2 ಸಲ ಏಕಾದಶಿ, ಅವ್ರಿಗೆ ತಿಂಗಳಿಗೆ 2 ಸಲ ಊಟ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅದರಲ್ಲಿ ಆಶ್ಚರ್ಯ, ಅವ್ರ ಹೆಂಡತಿನೂ ಹಾಗೆ ಇದ್ರು ಜೊತೆಗೆ. ಈ ತರ ಅವರ ಚರ್ಯನೇ ಅದ್ಭುತ. ಅಂಥ ರಾಯರು ಜನರಿಗೆ ಕಷ್ಟ ಅಂದ್ರೆ ಮೊದಲು ಬರ್ತಾರೆ. ಇವತ್ತೆಲ್ಲ ನಾವು ರಾಯರ ಮಠಗಳ ಮುಂದೆ ನೋಡ್ತೀವಿ, ಮಧ್ಯಾಹ್ನದ ಹೊತ್ತು ರಾಯರ ಪ್ರಸಾದ ಅಂತ ಕೊಡ್ತಾರೆ. ತುಂಬಾ ಇಷ್ಟ ಅವ್ರಿಗೆ ಆ ಕೆಲಸ. ನೀವು ದೀಪವನ್ನ ಹೇಗೆ ಹಚ್ತೀರೋ ಅದೇ ರೀತಿ ಹೊರಗಿನ ಕಷ್ಟದ ಜನರಿಗೆ ಅನ್ನದಾನ ಮಾಡೋದಿದೆಯಲ್ಲ, ಅದು ತುಂಬಾ ರಾಯರು ಇಷ್ಟಪಡ್ತಾರೆ. ಹಾಗಾಗಿ ರಾಯರ ವರ್ಧಂತಿ ಉತ್ಸವ ನೀವೇನ್ ಮಾಡ್ಬೇಕು ಅಂದ್ರೆ ಅನ್ನದಾನ ವಿಶೇಷವಾಗಿ ಮಾಡಿ. ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು. 100 ಜನಕ್ಕೆ ಹಾಕಿದ್ರೆ ರಾಯರಿಗೆ ತೃಪ್ತಿ ಅಂತಿಲ್ಲ. ಒಬ್ಬನಿಗೆ, ಯಾರು ನಿಜವಾಗಿ ಕಷ್ಟಪಡೋ ವ್ಯಕ್ತಿಗೆ ನೀವು ಅನ್ನದಾನ ಮಾಡಿಸಿ, ರಾಯರಿಗೆ ತೃಪ್ತಿ ಆಗುತ್ತೆ. ಅಥವಾ ರಾಯರ ಬಗ್ಗೆ ಪ್ರವಚನ ಮಾಡಿ ತೃಪ್ತಿ ಆಗುತ್ತೆ. ಈ ರೀತಿ ರಾಯರ ವರ್ಧಂತಿ ಉತ್ಸವ ವಿಶೇಷವಾಗಿ ಆಚರಣೆ ಮಾಡಬೇಕು. ಅವ್ರ ಹೆಸರಲ್ಲಿ ಸ್ವೀಟನ್ನು ಹಂಚಿ ತಪ್ಪಿಲ್ಲ, ಆದ್ರೆ ಯಾವ್ದೋ ಚಾಕ್ಲೇಟ್ ಹಂಚಿ ಅದ್ ಹಂಚಿ ಇಂಥದ್ದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಹುಟ್ಟು ಹಬ್ಬಕ್ಕೂ ಅವರ ಹುಟ್ಟು ಹಬ್ಬಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇನ್ನು ರಾಯರ ಮಠದ ಸ್ವಾಮಿಗಳಿರ್ತಾರೆ, ಅವ್ರ ಹತ್ರ ಹೋಗಿ ಅವ್ರ ಕಾಲಿಗೆ ಬೀಳಿ, ಅವರ ರೂಪದಲ್ಲಿ ನಮಗೆ ರಾಯರು ಕಾಣ್ತಾ ಇರ್ತಾರೆ, ಹೋಗಿ ಅವರ ಆಶೀರ್ವಾದ ಪಡ್ಕೊಳ್ಬೇಕು. ಮಂತ್ರಾಕ್ಷತೆ ಬಹಳ ಪವರ್ಫುಲ್. ಅವತ್ತು ರಾಯರ ಮಠಕ್ಕೆ ಹೋಗಿ, ಅವತ್ತು ಗುರುವಾರ ಇಲ್ಲ ಅಂತ ಇಟ್ಕೊಳ್ಳಿ ಒಂದ್ ಪಕ್ಷ, ಇಲ್ಲ ಹಾಗಲ್ಲ, ಯಾವ ವಾರ ಬಂದಿದೆಯೋ ಅವತ್ತು ಬಹಳ ವಿಶೇಷ ನಿಮಗೆ. ಅದರಿಂದ ಗುರುವಾರ ಇದ್ರೆ ಇನ್ನೂ ವಿಶೇಷ. ಪಟ್ಟಾಭಿಷೇಕ ಮಹೋತ್ಸವ ನಮಗೆ ಬಂದೇ ಬರುತ್ತೆ ಗುರುವಾರದಂದು. ಅಂತೂ ಯಾವುದೇ ವಾರ ಆದ್ರೂ ಅದು ಬಹಳ ವಿಶೇಷ. ಅನ್ನ ವರ್ಧಂತಿ ಉತ್ಸವದಂದು ಏನ್ ಮಾಡ್ಬೇಕು ಅಂತ ಇದೆಲ್ಲ ನೋಡಿದ್ವಿ. ಸರಿ, ರಾಯರ ವರ್ಧಂತಿ ನಾವ್ ಯಾಕೆ ಅಷ್ಟೊಂದು ಜೋರಾಗಿ ಮಾಡ್ಬೇಕು ಅಂದ್ರೆ, ನಿಮ್ಮ ಆಯುಷ್ಯ ನಿಮಗ್ ಜಾಸ್ತಿ ಆಗ್ಬೇಕಾ, ರಾಯರ ವರ್ಧಂತಿ ಉತ್ಸವ ಚೆನ್ನಾಗಿ ಮಾಡಿ. ಎಲ್ರು ಹೇಳೋದಿದೆ, ಹುಟ್ಟುಹಬ್ಬ ಬಂದ್ರೆ ಯಾಕೋ ಸಂತೋಷ ಪಡ್ತಿ, ದುಃಖ ಪಡ್ಬೇಕು ಯಾಕೆ, 1 ವರ್ಷ ಕಳೀತಲ್ಲಪ್ಪ ಜೀವನದಲ್ಲಿ, ಆಯುಷ್ಯ ಕಡಿಮೆ ಆಗ್ತಾ ಇದೆ. ಅದೇ ರಾಯರ ವರ್ಧಂತಿ ಉತ್ಸವ ಬಂದಾಗ ಆಚರಣೆ ಮಾಡಿ, ನಿಮ್ 1 ವರ್ಷ ಜಾಸ್ತಿ ಅಂತ ಅನ್ಕೊಳ್ಳಿ. ಹಾಗಾದ್ರೆ ನಮ್ಮ ಹುಟ್ಟು ಬಂದಾಗ ದುಃಖ ಪಡೋರು ಗುರುಗಳ ಹುಟ್ಟು ಹಬ್ಬ ಬಂದಾಗ ಖುಷಿ ಪಡ್ಬೇಕು ನಾವು. ಯಾಕೆ, ನಮ್ಮ ಆಯುಷ್ಯ ಜಾಸ್ತಿ ಆಗತ್ತೆ ಅವ್ರು ಸೇವೆ ಮಾಡಿದ್ರೆ. ಹಾಗಾಗಿ ವರ್ಧಂತಿ ಉತ್ಸವ ಅಂತ ಅದಕ್ಕೆ ಹೇಳೋದು. ನಮ್ದೆಲ್ಲ ಹುಟ್ಟು ಹಬ್ಬ ಉತ್ಸವ ಅಲ್ಲ, ನಮ್ದು ಹುಟ್ಟು ಹಬ್ಬ ಅಷ್ಟೇ. ಅವ್ರದ್ದು ಹುಟ್ಟು ಹಬ್ಬದ ಉತ್ಸವ ವರ್ಧಂತಿ ಉತ್ಸವ ಅಂತ ಇದನ್ನ ಹೇಳ್ತಾರೆ.
ಏನ್ ಮಾಡ್ಬೇಕು ವಿಶೇಷವಾಗಿ ವರ್ಧಂತಿ ಉತ್ಸವದಂದು ಅಂದ್ರೆ ರಾಯರ ಜನನ ಕಥೆಯನ್ನ ಕೇಳ್ಬೇಕು. ರಾಯರು ಹೇಗೆ ಹುಟ್ಟಿದ್ರು, ಅವರ ಬಾಲ್ಯಕಾಲದ್ದು ಹೇಗಿತ್ತು, ಅದನ್ನೆಲ್ಲ ಕೇಳ್ಬೇಕು. ಯಾಕೆ? ಮನೆಗಳಲ್ಲಿ ಉತ್ತಮವಾದ ಸಂತಾನ ಆಗತ್ತೆ. ಎಷ್ಟೋ ಜನ ಕಷ್ಟಪಡ್ತಾ ಇರ್ತಾರೆ, ಮಕ್ಕಳಾಗಿಲ್ಲ ಅಂತ, ಆಗತ್ತೆ, ಒಳ್ಳೇದಾಗತ್ತೆ. ಅಷ್ಟೇ ಅಲ್ಲ, ಇನ್ ಯಾವುದೇ ಒಂದು ರೀತಿ ಸಮಸ್ಯೆಯಲ್ಲಿ ರಾಯರು ಬರ್ತಾರೆ. ಹೇಗೆ? ವರ್ಧಂತಿ ಉತ್ಸವದಂದು ನಮ್ಮ ಮನೇಲಿ ರಾಯರು ಹುಟ್ಟಿದ್ರು ಅಂತ ಅನ್ಕೊಳ್ಳಿ, ಅಷ್ಟೇ. ರಾಯರು ಹುಟ್ಟೋದು ಅಂದ್ರೆ ಅವ್ರ ವಿಚಾರ ಮನೆಗೆ ಬರೋದು ಅಂತಾನೆ ಅರ್ಥ. ನೀವು ಪರಿಮಳ ಗ್ರಂಥ ಪೂಜೆ ಮಾಡಿ ವರ್ಧಂತಿ ಉತ್ಸವ, ಅದ್ ಯಾವುದೇ ಗ್ರಂಥ ಇರ್ಲಿ, ಮಠಗಳಿಗೆ ಹೋಗ್ತೀವಿ, ರಾಯರ ಮಠ, ಅಲ್ಲೊಂದು ಲಿಸ್ಟ್ ಹಾಕಿರ್ತಾರೆ ದೊಡ್ಡದಾಗಿ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಬರ್ತಾ ಇರ್ತೀವಿ. ಅಲ್ಲಿ ರಾಯರು ಬರೆದ ಗ್ರಂಥಗಳು ಎಷ್ಟು ಅಂತ ಅಲ್ಲಿ ಇದೆ, ಹೆಸರನ್ನು ಕೊಟ್ಟಿರ್ತಾರೆ. ಒಮ್ಮೆ ಅದನ್ನ ಓದ್ಕೊಂಡು ಹೋಗಿ. ನಮ್ಗೆ ಪರಿಮಳ ಅಂದ್ರೆ ರಾಯರು ಬರೆದಿರೋದು ಒಂದೇ ಗ್ರಂಥ ಪರಿಮಳ ಅಂತ, ಅವ್ರು ಬರ್ದಿದ್ ಬೇಕಾದಷ್ಟು ಇದೆ. ಇನ್ನೂ ವಿಶೇಷ ಅಂದ್ರೆ ರಾಘವೇಂದ್ರ ತಂತ್ರ ಅಂತ ಒಂದು ಗ್ರಂಥ ಇದೆ. ರಾಯರ ವರ್ಧಂತಿ ಉತ್ಸವ ಅದನ್ನು ವಿಶೇಷವಾಗಿ ಪಾರಾಯಣ ಮಾಡಿ. ಈ ದೃಷ್ಟಿ ದೋಷ ಅಂತ ಹೇಳ್ತಾರಲ್ಲ, ಯಾವಾಗ್ಲೂ ನಮ್ಮ ಮೇಲೆ ದೃಷ್ಟಿ ಆಗ್ತಾರೆ, ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳೋರು, ಮತ್ತೆ ಮಾಟ ಮಂತ್ರ ಅದು ಇದು ಪ್ರಯೋಗ ಆಗ್ಬಿಟ್ಟಿದೆ, ತುಂಬಾ ಕಷ್ಟ ಆಗೋಗಿದೆ, ಹಾಗೆ ಹೀಗೆ. ರಾಘವೇಂದ್ರ ತಂತ್ರ ಅಂತ ಈ ತುಂಬಾ ಪ್ರೀತಿ ಪಾತ್ರರಾದ ಶಿಷ್ಯರು ರಾಯರಿಗೆ ಕೃಷ್ಣಾವಧೂತರು ಅಂತ, ಆ ಕೃಷ್ಣಾವಧೂತರು ಮತ್ತೆ ಈ ಅಪ್ಪಣಾಚಾರ್ಯರು, ಒಂದು ಅಪ್ಪಣಾಚಾರ್ಯ ಸ್ತೋತ್ರ ಶ್ರೀಪೂರ್ಣ ಬೋಧ, ಇದು ರಾಘವೇಂದ್ರ ತಂತ್ರ. ಈ ಎರಡನ್ನ ನೀವು ವಿಶೇಷವಾಗಿ ಅಳವಡಿಸ್ಕೊಳ್ಬೇಕು. ರಾಯರ ವರ್ಧಂತಿ ಉತ್ಸವ ಒಂದು ಅಧ್ಯಾಯನಾದ್ರೂ ಪಾರಾಯಣ ಮಾಡ್ಬೇಕು, ವಿಶೇಷವಾಗಿ ಅನುಗ್ರಹ ಆಗತ್ತೆ. ರಾಯರ ಪೂರ್ಣ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಬಹುದು ಅಂತ ತಿಳಿಸ್ತಾ, ರಾಯರ ಒಂದು ಚಿಕ್ಕ ಆ ಜನ್ಮ ಘಟನೆಯನ್ನ ಕೇಳ್ಬಿಡೋಣ. ಏನು ಜನ್ಮ ಘಟನೆ, ಹೇಗಾಯ್ತು ಅವ್ರದ್ದು? ಅವರ ಪೂರ್ವ ವಂಶ ನೋಡಿದಾಗ ತಿಮ್ಮಣ್ಣ ಭಟ್ರು, ಕನಕಾಚಲ ಭಟ್ರು, ಮೊದಲು ಕೃಷ್ಣಾಚಾರ್ಯರು. ಕೃಷ್ಣಾಚಾರ್ಯರು ಅಂದ್ರೆ ಈ ರಾಯರ ಹಿಂದಿನ ವ್ಯಾಸರಾಜರ ಅವತಾರ ಏನಿತ್ತಲ್ಲ, ಆ ವ್ಯಾಸರಾಜರ ಅವತಾರ ಕೃಷ್ಣದೇವರಾಯನ ರಾಜ ಗುರುಗಳು, ಪುರಂದರದಾಸರ ಗುರುಗಳು ಯಾರು? ವ್ಯಾಸರಾಜರು. ಅಂದ್ರೆ ಇನ್ನೆಲ್ಲರೂ ರಾಯರ ಹಿಂದಿನ ಅವತಾರ. ಅವರ ಕಾಲದಲ್ಲಿ ಕೃಷ್ಣದೇವರಾಯನಿಗೆ ಒಬ್ಬ ವಿದ್ವಾಂಸ ವೀಣೆಯನ್ನು ಹೇಳ್ಕೊಡ್ಲಿಕ್ಕೆ ಮತ್ತೆ ಶಾಸ್ತ್ರ ಪಾಠ ಮಾಡ್ಲಿಕ್ಕೆ ಒಬ್ರು ಇರ್ತಾರೆ. ಅವ್ರ ಹೆಸರೇ ಕೃಷ್ಣಾಚಾರ್ಯ. ಅಂದ್ರೆ ರಾಯರ ತಂದೆಯ ತಂದೆಯ ತಂದೆ ಅಂದ್ರೆ ಏನಾಯ್ತು? ಮುತ್ತಾತ. ಅದರಿಂದ ತಾತನ ತಂದೆ ಅಂತ ಆಯ್ತು. ಅವರ ಮಗ ಒಳ್ಳೆ ವೀಣೆಯಲ್ಲಿ ನಿಪುಣರು. ಅವರ ಮಗ ಕನಕಾಚಲ ಭಟ್ರು, ಅವ್ರಿಗೂ ಒಳ್ಳೆ ಮರ್ಯಾದೆ ಇತ್ತು. ಇನ್ನು ತಿಮ್ಮಣ್ಣ ಭಟ್ಟರಿಗೆ ಬರೋಣ. ಆ ತಿಮ್ಮಣ್ಣ ಭಟ್ಟರಿಗೆ ಒಂದು ಗೌರವ ಇತ್ತು, ನಮಗೆ ಗೊತ್ತೇ ಇದೆ. ಅದು ಹಗಲು ದೀವಟಿಗೆ ಅಂತ. ಈ ಸಾಮಾನ್ಯವಾಗಿ ಅಕ್ಕಪಕ್ಕದಲ್ಲಿ ಬೆಳಕಿನ ಹಿಂಗೆ ಪಂಜನ್ನು ಹಿಡ್ಕೊಂಡು ಹೋಗ್ತೀವಿ. ಯಾವಾಗ ಪಂಜನ್ನು ಹಿಡಿಯೋದು? ಕತ್ಲೆ ಇದ್ದಾಗ ಹಿಡ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಹಗಲಿದ್ದಾಗ ಯಾಕೆಂದ್ರೆ ಅದೊಂದು ಮರ್ಯಾದೆ ಅಂತ. ಅಂದ್ರೆ ಅಷ್ಟು ಒಳ್ಳೆ ಪ್ರಖರತೆ ಅವರದಲ್ಲಿ. ಇಂಥ ತಿಮ್ಮಣ್ಣ ಭಟ್ಟರಿಗೆ ದುಃಖ ಇತ್ತು. ಏನ್ ದುಃಖ? ಸಂತಾನ ಬೇಕು ಅಂತ. ಏನೋ ಒಂದು ಸಂತಾನ ದುಃಖ ಇದ್ದೇ ಇರುತ್ತೆ. ಮಹಾತ್ಮರ ಜೀವನ ಚರಿತ್ರೆಯಲ್ಲಿ ಎಲ್ಲ ಕಡೆ ನೋಡಿ ನೀವು, ದೊಡ್ಡವರು ಹುಟ್ಟೋದೇ ಒಂದು 10-12 ವರ್ಷ ಆದ್ಮೇಲೆ, ಒಂದು 20 ವರ್ಷ ಆದ್ಮೇಲೆ. ನಿಧಾನಕ್ಕೆ ಜನಿಸೋದು ಅಂದ್ರೆ ಅದೊಂದು ಶ್ರೇಷ್ಠ ಸಂತಾನ ಅಂತ ಅರ್ಥ. ಯಾಕಂದ್ರೆ ಅಷ್ಟು ಸೇವೆ ಮಾಡಿರ್ತೀವಿ ಅಂತ ಅರ್ಥ. ಮೊದಲೇ ಬೇಗ ಹುಟ್ಬಿಟ್ರೆ ಅದ್ರ ಬೆಲೆ ಗೊತ್ತಿರಲ್ಲ. ಅದ್ರ ನಿಧಾನಕ್ಕಾದಾಗ ಅದ್ರ ಬೆಲೆ ಅರ್ಥ ಆಗಿರುತ್ತೆ. ಇಷ್ಟೆಲ್ಲ ಸೇವೆ ಮಾಡಿದ್ದಕ್ಕೆ ದೇವರ ಅನುಗ್ರಹ ಆಯ್ತು. ಇದೇ ಅನುಗ್ರಹ ಇಲ್ಲಿ ರಾಯರ ವಿಷಯದಲ್ಲೂ ಆಗಿದೆ. ಹಾಗಾದ್ರೆ ರಾಯರು ಬೇಗ ಹುಟ್ಟಲಿಲ್ಲ. ಮುಂಚೆ ತಿಮ್ಮಣ್ಣ ಭಟ್ರು ಬಹಳ ಸೇವೆಯನ್ನ ಮಾಡಿದ್ದಾರೆ. ಅದು ರಾಯರು ಬರೋ ಮುಂಚೆನೆ ನಮಗೆ ಗೊತ್ತು, ಅವ್ರ ಅಣ್ಣ ಮತ್ತೆ ಅಕ್ಕ ಇಬ್ರು ಇದ್ರು ಅಂತ ನಮಗ್ ತಿಳಿದಿದೆ. ಗುರುರಾಜಾಚಾರ್ಯರು ಅಂತ ಅವರ ಹೆಸರು. ಈ ಕಡೆ ವೆಂಕಟನಾಥರ ಮುಂದೆ ಸ್ಮರಣೆ ಆಗತ್ತೆ. ಅವಾಗ ಏನಾಯ್ತು? ತಿಮ್ಮಣ್ಣ ಭಟ್ರು ಈ ಕಂಚಿ ಕ್ಷೇತ್ರಕ್ಕೆ ಬಂದ್ಬಿಡ್ತಾರೆ. ಅಲ್ಲಿ ಇರ್ಲಿಕ್ಕಾಗಲ್ಲ ಅಂತ. ತಾವಿದ್ದ ಕ್ಷೇತ್ರದಲ್ಲಿ, ಕಂಚಿ ಕ್ಷೇತ್ರ ತುಂಬಾ ವಿದ್ವತ್ ಕ್ಷೇತ್ರ ಆಗಿತ್ತು. ಅಲ್ಲಿ ಒಂದು ಕಾವೇರಿ ಪಟ್ಟಣ ಏನಿದೆ ಅದರ ಹತ್ರಕ್ಕೆ ಬಂದು ನೆಲೆಸಿರ್ತಾರೆ. ನೆಲೆಸಿದ ಸಂದರ್ಭದಲ್ಲಿ ಅವ್ರಿಗೆ ಅನ್ಸತ್ತಂತೆ, ನನಗೆ ಒಂದು ಮಗು ಆಯ್ತು, ಗಂಡು ಮಗು, ಹೆಣ್ಮಗುನೂ ಆಯ್ತು, ಆದ್ರೆ ಒಂದ್ ಮಗು ನಂಬ್ಲಿಕ್ಕಾಗಲ್ಲ, ಇನ್ನೊಂದ್ ಮಗು ಬೇಕು ಅಂತ. ಅದೇನಾಯ್ತು ಅಂದ್ರೆ, ಈ ಏಷ್ಟವ್ಯ ಬಹವಪುತ್ರ ಅಂತ ಮಕ್ಕಳನ್ನ ಜಾಸ್ತಿ ಪಡಿಬೇಕು. ಯಾಕೆ? ಅದು ಒಬ್ಬನಾದ್ರೂ ಗಯಾಶ್ರಾದ್ದ ಮಾಡ್ತಾನೆ ನಾವು ಹೋಗಿ ಅಂತ. ಇನ್ನು 3 ಜನ ಮಕ್ಕಳನ್ನ ಪಡೆದು 3 ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಜಾಸ್ತಿ ಮಕ್ಕಳನ್ನ ಪಡೆಯೋಣ ಅಂತ. ಅದಕ್ಕೆ ಇನ್ನೊಂದು ಮಾತು ಬಂತು ಹಂಗೆ, ಅಲ್ಲ ಮಕ್ಕಳನ್ನ ಪಡೆಯೋದೇನೋ 3 ಜನ ಮಕ್ಕಳನ್ನ ಪಡೆದ್ವಿ ನಿಜ, 3 ಜನನೂ ಹಾಳಾಗ್ಬಿಟ್ರೆ ಏನ್ ಕತೆ ಅಂತ. ಬೇಡ, ಒಬ್ಬನಾರು ಉದ್ಧಾರ ಮಾಡ್ತಾನಲ್ವಾ. ಅದರಿಂದ ಹೆದರಿಕೆ ಏನಾಗ್ಬಿಡುತ್ತೆ ಅಂದ್ರೆ, ಜಾಸ್ತಿ ಜನ ಮಕ್ಕಳನ್ನ ಪಡಿಬೇಕಾ ಪಡಿಬಾರ್ದ? ಎರಡೂ ಗೊಂದಲ. ಕೊಡೋದು ಒಳ್ಳೇದ್ ಕೊಟ್ರೆ ಸಾಕು, ಒಬ್ಬನ ಕೊಟ್ರು ಒಳ್ಳೇದ್ ಕೊಟ್ರೆ ಸಾಕು ಅನ್ನೋ ಅಲ್ಲಿಗೆ ಬಂತು. ಸರಿ, ಒಬ್ಬರನ್ನ ಪಡೆದಿದಾರಲ್ಲ ವಸ್ತುತಃ ಅಂದ್ರೆ, ಅದು ಇಡೀ ಜಗತ್ತಿನ ಉದ್ಧಾರ ಆಗುವಂತ ಒಬ್ಬ ಮಗು ಬೇಕಾಗಿತ್ತು. ಅದೇ ಅಂದ್ರೆ 1 ಕಣ್ಣಿದ್ರೆ ಸಾಕ, 2 ಕಣ್ ಬೇಕು ಅಂತ. ಅದಕ್ಕೆ ಇನ್ನೊಂದು ಸತ್ಪುತ್ರ ಬೇಕಾಯ್ತು ಅಂತ ಇವ್ರ ಅಪೇಕ್ಷೆ. ಸರಿ, ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ತುಂಬಾ ಸೇವೆ ಮಾಡಿದ್ದಾರೆ. ರಾಯರು ಅವತರಿಸ್ಬೇಕು ಅಂದ್ರೆ ಎಷ್ಟು ಪುಣ್ಯಶಾಲಿಗಳು ಅವರ ತಂದೆ ತಾಯಿ. ಅವತ್ತಿನ ದಿವಸ ಈ ಕಯಾದು ಮತ್ತೆ ಹಿರಣ್ಯಕಶಿಪು ಬಗ್ಗೆ ಕೇಳ್ತೀವಿ. ಪ್ರಹ್ಲಾದ ರಾಜ ಅವತರಿಸಿದ. ಪ್ರಹ್ಲಾದ ರಾಜ ಬರ್ಬೇಕು ಅಂದ್ರೆ ಕಯಾದು ಎಷ್ಟು ಪುಣ್ಯ ಅಂತೆ ಆಗಿದ್ಲು, ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ಲು. ಅದೇ ತರ ಇಲ್ಲಿ ಈ ತಿಮ್ಮಣ್ಣ ಭಟ್ಟರ ಪತ್ನಿ ತುಂಬಾ ಸಾಧನೆಯನ್ನ ಮಾಡಿದಾಳೆ.
ಆ ಗೋಪಿಕಾಂಬ ಎಷ್ಟು ಸೇವೆ ಮಾಡಿದಾಳೆ. ಆ ಸೇವೆ ಮಾಡಿದ್ದಕ್ಕೆ ಸಾಕ್ಷಾತ್ ಆ ಪ್ರಹ್ಲಾದರಾಜರೇ ರಾಯರಾಗಿ ಅವತರಿಸ್ತಾರೆ. ಹಾಗಾದ್ರೆ ಯಾರ ಸೇವೆಯಿಂದ ಹುಟ್ಟಿದ್ದು ರಾಯರು? ಶ್ರೀನಿವಾಸ ದೇವರ ಸೇವೆಯಿಂದ, ತಿಮ್ಮಪ್ಪನ ಅನುಗ್ರಹದಿಂದ ಹುಟ್ಟಿದ್ದು. ಅದಕ್ಕೆ ಏನ್ ಹೆಸರು ಇಟ್ರು ಮುಂದೆ? ವೆಂಕಟನಾಥ ಅಂತ ಇಟ್ರು. ಇವ್ರು ಸೇವೆ ಮಾಡಿದ್ದು ಹೇಗೆ? ಸ್ವಾಮಿ ಪುಷ್ಕರಣಿ ತೀರಕ್ಕೆ ಹೋಗೋದು, ಅಲ್ಲಿ ಮುಳುಗೋದು, ಪ್ರದಕ್ಷಿಣೆ ಬರೋದು ಸ್ವಾಮಿ ಪುಷ್ಕರಣಿಗೆ, ಆಮೇಲೆ ವರಾಹ ದೇವರಿಗೆ ನಮಸ್ಕಾರ ಮಾಡೋದು, ಆಮೇಲೆ ತಿಮ್ಮಪ್ಪನ ಹತ್ರ ಹೋಗೋದು, ಅಲ್ಲಿ ನಮಸ್ಕಾರ ಮಾಡೋದು, ಒಂದಿಷ್ಟು ಪಾರಾಯಣ ಮಾಡೋದು, ಶಾಸ್ತ್ರ ಪಾಠ ಅಲ್ಲಿ ಒಪ್ಸೋದು, ವಾಪಸ್ ಬರೋದು. ಹೀಗೆ ಅದು ಸಪ್ತ ಪ್ರಾಕಾರ ಪ್ರದಕ್ಷಿಣೆ ಅಂತ ಶ್ರೀರಂಗಂನಲ್ಲಿ ಬಹಳ ಪ್ರಸಿದ್ಧ. ಇಲ್ಲಿ ಸಪ್ತ ಪ್ರಾಕಾರ ಪ್ರದಕ್ಷಿಣೆ ಮಾಡ್ತಾ ಇದ್ರು. ಹೇಗೆ ಅಂದ್ರೆ 7 ಸಲಿ ಆ ಪ್ರಾಕಾರ ಇಡೀ ಪ್ರದಕ್ಷಿಣೆ ಬರೋದು ಅಂತ ತಾತ್ಪರ್ಯ. ಇಷ್ಟನ್ನ ಇಲ್ಲಿ ವಿಶೇಷವಾಗಿ ಮಾಡಿದರ ಫಲ ಅಲ್ಲಿ ರಾಯರು ಅವತರಿಸ್ತಾರೆ. ಗರ್ಭದಲ್ಲಿ ಗೋಪಿಕಾಂಬೆಯ ಚಿಹ್ನೆಗಳು ತುಂಬಾ ಚೆನ್ನಾಗಿತ್ತು. ಮಗು ಹೇಗ್ ಮುಂದೆ ಬರುತ್ತೆ ಅನ್ನೋದಕ್ಕೆ ತಾಯಿ ಹೇಗೆ ಗರ್ಭವಂಧರಿಸಿದಾಗ ಆಡ್ತಾ ಇರ್ತಾಳಲ್ಲ, ಅವಳ ಚಲನ ವರ್ಣಗಳು ಅದೇ ಸೂಚಕ ಅನ್ನೋ ತರ. ಅವಳಿಗೆ ಏನೇನು ಇಷ್ಟ ಆಯ್ತು? ಕೆಂಪು ಬಣ್ಣದ ವಸ್ತ್ರ ಇಷ್ಟ ಆಗ್ತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಅಷ್ಟೇ ಅಲ್ಲ, ಮುಂದಕ್ಕೆ ಬಿಸ್ನೀರ್ ಹತ್ರಕ್ಕಿದೆ ಅಂತೆ ಬಂಗಾರದ ಕೊಡದಲ್ಲಿ, ಬೇಡ ಅಂತ ನದಿ ನೀರ್ ಬೇಕು ತಣ್ಣೀರು ಅಂತ. ಅಂದ್ರೆ ಇದೆಲ್ಲ ಸನ್ಯಾಸಿಗಳು ಆಗೋ ಲಕ್ಷಣ, ಆ ಮಗು ಮುಂದಕ್ಕೆ ಸ್ವೀಕಾರ ಮಾಡೋದು. ಹೀಗೆ ವಿಶಿಷ್ಟವಾಗಿ ಗೋಪಿಕಾಂಬೆ ತಾನು ರಾಯರನ್ನ ಹೊತ್ತಾಗಿ ಇನ್ನೊಂದು ಕೆಲಸ ಮಾಡಿದ್ದು, ಗರ್ಭದಲ್ಲಿ ಮಗು ಇದ್ದಾಗ ದೇವರ ನಾಮಗಳನ್ನ ರಚನೆ ಮಾಡ್ತಾ ಇದ್ದಂತೆ. ಗರುಡ ವಾಹನ ಅಂತ ಒಂದು ಅಂಕಿತ, ಹೇಗೆ ಪುರಂದರ ವಿಠಲ ಅಂತ ಪುರಂದರದಾಸರಿಗಿದೆಯೋ, ಗರುಡ ವಾಹನ ಅನ್ನೋ ಅಂಕಿತದಿಂದ ಈ ಗೋಪಿಕಾಂಬೆ ಅನೇಕ ಕೃತಿಗಳನ್ನ ಮಾಡ್ತಾಳೆ. 9 ತಿಂಗಳು ತುಂಬ್ತು, ಆಮೇಲೆ ರಾಯರು ಬಂದ್ರು. ಅದ್ ಹೇಗಿತ್ತು ಅಂದ್ರೆ 9 ವಿಧ ಭಕ್ತಿಯನ್ನು ಹೊತ್ಕೊಂಡ್ ಬಂದಾಗಿತ್ತು ಅಂತ. ನವಮಾಸ ತುಂಬಲು ಗರ್ಭಿಣಿ, ನಂತರ ಪ್ರಸವಿಸ್ತಾಳೆ ಆಮೇಲೆ ಒಂದು ಸರಿಯಾದ ಕಾಲದಲ್ಲಿ. ಇಲ್ಲಿ 9 ತಿಂಗಳು ಹೇಗಿತ್ತು? ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿ ವೇದನಂ. 9 ವಿಧ ಭಕ್ತಿಯನ್ನ ಇಟ್ಟುಕೊಂಡು ಬರುವಂತಹ ಮಗು ಅವತರಿಸ್ತು. ವೆಂಕಟನಾಥ ಅಂತ ಹೆಸರಿಟ್ರು. ಯಾಕೆಂದ್ರೆ ಮುಂದೆ ಜಗತ್ತಿಗೆ ಆ ವೆಂಕಟನನ್ನೇ ನಾಥನನ್ನಾಗಿ ಪಡೆದವರು ಇವರು ಅಂತ ಪ್ರಸಿದ್ಧಿ. ಅದು ವೇಮ್ ಅಂದ್ರೆ ಪಾಪ, ಕಟ ಅಂದ್ರೆ ನಾಶಪಡಿಸೋನು ಯಾರು? ತಿರುಪತಿ ತಿಮ್ಮಪ್ಪ. ಆ ತಿಮ್ಮಪ್ಪನನ್ನೇ ಸ್ವಾಮಿ ನಾಥ ಅಂತ ಹೊಂದಿರೋರು ವೆಂಕಟನಾಥರು ಅಂತ ಇವರಿಗೆ ಹೆಸರನ್ನ ಇಟ್ರು. ಜೀವನದಲ್ಲಿ ಬಹಳ ಸಾರ್ಥಕ್ಯ ಭಾವ ಅವ್ರಿಗೆ ಮೂಡ್ತು. ಈ ಮಗು ಹುಟ್ಟಿದ ಕೂಡಲೇ, ಒಂದು ಮಗು ಹುಟ್ಟಿದ ಕೂಡಲೇ ಏನೇನು ವೈಭವ ಇರುತ್ತೆ ಆ ವೈಭವ ಎಲ್ಲ ಅನುಭವಿಸಿದ್ರು. ಮನೆಯಲ್ಲಿ ಮಂಗಳ ಶಬ್ದಗಳಂತೆ, ದೇವಸ್ಥಾನದಲ್ಲಿ ಮಂಗಳ ಶಬ್ದ, ಎಲ್ಲಾ ಕಡೆ ಜಾಂಗ್ಟೆ ಧಡ್ ಧಡ್ ಶಬ್ದ. ಈ ಮಗು ಹುಟ್ಟೋ ಟೈಮ್ಗೆ, ಆ ಟೈಮ್ಗೆ ಚೆನ್ನಾಗಿ ವಾತಾವರಣ ಆಗಿದೆ. ನಾವೇನಂದ್ರೆ ಇತ್ತೀಚಿನ ಕಾಲದಲ್ಲಿ ಮಗು ಹುಟ್ಟಬೇಕಾದ್ರೆ ಹೇಳಿರ್ತಾರೆ, ಯಾವುದೋ C-ಸೆಕ್ಷನ್, ಸಿಸೇರಿಯನ್ ಆಗ್ಬೇಕು, ಯಾವ ಡೇಟು, ಆ ತಕ್ಷಣ ಜ್ಯೋತಿಷ್ಕರಿಗೆ ಫೋನ್ ಮಾಡಿ ನೋಡಿ ಯಾವ ದಿವಸ ಬೇಕು. ಒಬ್ರಂದ್ರು ಇದು ಮಂಗಳವಾರ ಚೆನ್ನಾಗಿದೆ, ಅದಕ್ಕೆ ಗುರುವಾರ ಚೆನ್ನಾಗಿದೆ, ಹಾಗೆ ಒಬ್ರು ಹೇಳ್ತಾ ಬಂದ್ರು. ಆದ್ರೆ ಗುರುವಾರ ಈ ನಕ್ಷತ್ರ ಇದೆ, ಮಂಗಳವಾರ ಈ ನಕ್ಷತ್ರ, ಮಂಗಳವಾರ ದಿವಸ ಮಂಗಳವಾರ ಆದ್ರೂ ನಕ್ಷತ್ರ ಚೆನ್ನಾಗಿದೆ. ಒಬ್ರಂದ್ರು ಕೊನೆಗೆ ಉತ್ತರ ನೋಡಿ, ಗುರುವಾರ ಜೈ ಅಷ್ಟೇ, ಗುರುವಾರ ಹೋಗಿ ಅದ್ ಯಾವ ನಕ್ಷತ್ರನ ಇರ್ಲಿ ಅಂತ. ಗುರುವಾರ ಹೊರತು ತುಂಬಾ ಚೆನ್ನಾಗಿದೆ, ಅದೇ ಮಂಗಳವಾರ ಚೆನ್ನಾಗಿರ್ಲಿಲ್ವಂತೆ. ಆಮೇಲೆ ವಿಚಾರ ಮಾಡಿದಾಗ ಅದು ಯಾವ್ದೋ ಗ್ರಹ ಸರಿ ಇರ್ಲಿಲ್ವಂತೆ. ಅಂದ್ರೆ ರಾಯರು, ಆ ಗುರುವಾರ, ಆ ಗುರುಗಳು ಅಷ್ಟೇ ಸಾಕು, ಇನ್ನೇನು ಬೇರೆ ವಿಚಾರ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಅಂಥ ವೈಭವ ಆ ಗುರುಗಳಿಗೆ ಇದೆ. ಆದ್ರಿಂದ ಆ ಮಗು ಹುಟ್ಟೋ ಕಾಲಕ್ಕೆ ಯಾವುದೇ ಒಂದು ವಿಚಾರ ಮಾಡ್ಬೇಕಾಗಿಲ್ಲ. ಎಷ್ಟೋ ಜನ ವಿಚಾರ ಮಾಡೋದೇ ಇಲ್ಲ, ರಾಯರ ವಾರ ಅಂದ್ರೆ ಮುಗ್ದೋಯ್ತು ಅಂತ. ಖಂಡಿತ ಹಾಗೆ ಅನುಗ್ರಹವನ್ನ ರಾಯರು ಮಾಡ್ತಾರೆ. ಗುರುಗಳು ನಮ್ಮ ಜೀವನದಲ್ಲಿ ಒಂದು ಸರಿಯಾದ ದೃಷ್ಟಿ ಇಟ್ಟರೆ ಎಂಥ ಗ್ರಹಗಳ ಸ್ಥಿತಿಯೂ ಕೂಡ ಬದಲಾಗುತ್ತೆ. ಅದರಿಂದ ವಿಚಾರ ಮಾಡೋ ಅಗತ್ಯನೇ ಇಲ್ಲ, ಅದನ್ನ ಯಾವುದೇ ಮುಹೂರ್ತ ನೋಡೋ ಅಗತ್ಯನೂ ಇಲ್ಲ. ನಾವೆಲ್ಲ ಮುಹೂರ್ತ ಇಟ್ಟು ಆ ಮಗುವಿನ ಆಗಮನಕ್ಕೆ ನಿರೀಕ್ಷಿಸ್ತೇವೆ. ರಾಯರು ಹುಟ್ಟಿದ್ದೇ ಒಳ್ಳೆ ಮುಹೂರ್ತ ಅಷ್ಟೇ. ಆ ಥರ ಅವರ ಜನ್ಮಕ್ಕೂ ಈಗಿನ ಮಕ್ಕಳ ಜನ್ಮಕ್ಕೂ ವ್ಯತ್ಯಾಸ ಇದೆ. ಅಂಥ ರಾಯರು ಒಂದು ದಿವಸ ಅಕ್ಷರಾಭ್ಯಾಸ ಮಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ತಂದೆಗೆ. ನಾವೆಲ್ಲ ಬರೆಸೋದೇನೋ ಅಂತ ಬರೆಸ್ತೇವೆ, ABCD ಬರೆಸ್ಕೊಂಡು ಹೋಗ್ತೀವಿ, ಇಲ್ಲ ಆ ಇ ಅಂತ ಬರೆಸ್ತೀವಿ. ಬೇಡ, ಸಂಸ್ಕೃತಲ್ಲಿ ಹೇಗ್ ಬರೀತಾರೆ, ಸಂಸ್ಕೃತಲ್ಲೂ ಆ ಇ ಇದೆಯಲ್ವಾ, ಆ ಇ ಅಂತ ಬರೀತಾರೆ. ಆದ್ರೆ ಇವ್ರ ತಂದೆ ಏನ್ ಬರೆಸಿದ್ರು ಅಕ್ಷರಾಭ್ಯಾಸದಲ್ಲಿ? ಓಂಕಾರ ಬರೆಸಿದ್ರು, ಮೊದಲನೇ ಅಕ್ಷರ. ಬಹಳ ಚೆನ್ನಾಗಿದೆ. ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಬೇಕಾದ್ರೆ ಓಂಕಾರವನ್ನ ಮೊದಲಿಗೆ ಅದ್ರ ಕೈಯಲ್ಲಿ ಬರೆಸ್ಬೇಕು. ಯಾಕೆಂದ್ರೆ ಇಡೀ ಜಗತ್ತಿನ ತತ್ವ, ವೇದ ರಾಶಿ ಅಡಗಿರೋದೇ ಓಂಕಾರದಲ್ಲಿ. ಆದ್ರೆ ಆ ಓಂಕಾರ ಸರಿಗ್ ಬರಿಬೇಕು, ಎಲ್ಲ ಬರೆದು ಬಿಡ್ತಾರೆ. ಬರೆದ ಮೇಲೆ ಒಂದು ಡಾಟ್ ಇಟ್ಬಿಟ್ಟು ಒಂದು ಕೆಳಗೆ ಒಂದು ಹಾಕ್ತಾರೆ ಅರ್ಧಚಂದ್ರ. ಅದಲ್ಲ, ಅಂತ ಬರೆದು ಓಂ ಅಂತ. ನೀವು ಈ ಸಂಸ್ಕೃತ ಗೊತ್ತಿರೋ ಆದ್ರೆ ಚೆನ್ನಾಗಿ ಅದನ್ನ ಬರೀತಾರೆ. ಅಂದ್ರೆ ಸಂಸ್ಕೃತ ಗೊತ್ತಿರೋರ್ ಕೈಲಿ ಹೋಗಿ ಕೇಳ್ಬೇಕು ಹೇಗ್ ಬರಿಬೇಕು ಓಂಕಾರ ಅಂತ. ಆಗ ಅವ್ರು ಹೇಳ್ಕೊಡ್ತಾರೆ. ಆ ಓಂಕಾರವನ್ನ ಬರೆಸಿದ್ರಂತೆ. ಬರೆಸಿದಾಗ ವರ್ಣನೆ ಶುರು ಮಾಡಿದ್ರು ತಂದೆ. ನೋಡಪ್ಪ ಮಗು, ಓಂಕಾರ ಬರೆಸಿದೀನಿ, ಇನ್ ಮುಂದೆ ನಿನ್ಗೆ ಶಾಸ್ತ್ರಾಭ್ಯಾಸ ಚೆನ್ನಾಗಾಗತ್ತೆ. ಅದಕ್ಕೆ ಓಂಕಾರ ಏನಿದ್ರೆ ವೈಶಿಷ್ಟ್ಯ ಏನು, ಓಂ ಅಂದ್ರೆ ಯಾಕೆ ಬರೆಸಿದ್ರಿ ಅಂತ ಮಗು ಕೇಳ್ತಂತೆ. ಕೇಳಿದ ಕೂಡಲೇ ತಂದೆ ಹೇಳ್ತಾರೆ, ಓಂಕಾರ ದೇವರನ್ನ ಹೇಳತ್ತಪ್ಪ, ಅದಕ್ಕೋಸ್ಕರ ಶ್ರೇಷ್ಠ ಅಂತ. ದೇವ್ರು ದೊಡ್ಡವನಲ್ವಾ ಅಂತ ಇಷ್ಟ ಹೇಳ್ತಾರೆ. ತಕ್ಷಣ ಒಂದು ಪ್ರಶ್ನೆ ಬಂತು,
ಅಂಥ ದೊಡ್ಡ ದೇವರನ್ನ ಇಂಥ ಒಂದು ಚಿಕ್ಕ ಅಕ್ಷರ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಪ್ಪ ಅಂತ ದಿಗ್ಭ್ರಮೆ ಆಯ್ತು ಒಂದ್ಸರಿ. ಈ ಮಗುಗೆ ಏನಪ್ಪ ಅರ್ಥ ಮಾಡಿಸೋದು? ರಾಯರ ಆ ವರ್ಧಂತಿ ಉತ್ಸವದ ಇಂಥ ಘಟನೆ ಕೇಳ್ಬೇಕು ಅಂದ್ರೆ ನಮ್ಮ ಮಕ್ಕಳ ಅಕ್ಷರಾಭ್ಯಾಸ ಆಗ್ಬಹುದು, ಅಥವಾ ಅವರ ಮುಂದೆ ಆಗ್ಬೇಕಾಗಿರೋ ಸಂತಾನ ಆಗ್ಬೋದು, ಎಲ್ಲವೂ ಕೂಡ ಸುಗಮವಾಗಿ ಆಗತ್ತೆ. ಈ ನಿಟ್ಟಿನಲ್ಲಿ ರಾಯರ ವರ್ಧಂತಿ ಉತ್ಸವ ಹೋಗಿ ಪ್ರದಕ್ಷಿಣೆ ಹಾಕಿ 108 ಶ್ರೇಷ್ಠ, 54 ಮಧ್ಯಮ, ಒಟ್ಟು ಮಧ್ಯಮ ಒಂದ ಉತ್ತಮ ಮಾಡಿ, ತೀರಾ ಅಧಮಕ್ಕೆ 10 20 ಯಾಕೆ ಅಪರೂಪಕ್ಕೆ ಒಂದ್ ದಿವಸ ಸಿಗುತ್ತೆ ಅಂದ ಅವರ ಹುಟ್ಟು ಹಬ್ಬದ ಮಹೋತ್ಸವ ನಮ್ದೇ ಹುಟ್ಟು ಹಬ್ಬ ಅನ್ನೋ ತರ ಆಚರಿಸಿ ನಿಮ್ ಹುಟ್ಟು ಹಬ್ಬ ಎಲ್ಲ ಚೆನ್ನಾಗಿ ಮುಂದೆ ಆಗತ್ತೆ ಅಂತ ತಿಳಿಸ್ತಾ ಎಲ್ಲರಿಗೂ ವಿಶೇಷವಾಗಿ ಆ ಗುರುರಾಯರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ 2 ಮಾತುಗಳನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.